ನೋಡಿ ವೀಕ್ಷಕರೇ, ಈಗ ರಾಷ್ಟ್ರೀಯ ಹೆದ್ದಾರಿಯ ಬೈಪಾಸ್ ಪುಲ್ಕೇರಿಯಿಂದ ಮಾಳದವರೆಗೆ ಚತುಷ್ಪಥ ಕಾಮಗಾರಿ ಆಗುವಾಗ ಒಂದಷ್ಟು ಅನಾನುಕೂಲತೆಗಳು ಕೂಡ ಆಗುತ್ತೆ. ಈಗ ನಾವು ಮಿಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದೇವೆ. ಈಗ ಮಿಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇದು ಜೋಡುಕಟ್ಟೆ ಆಟೋ ಸ್ಟ್ಯಾಂಡ್. ಈಗ ಇಲ್ಲಿ ಈ ಆಟೋ ಸ್ಟ್ಯಾಂಡ್ ಆರಂಭ ಆಗಿ 25 ವರ್ಷಗಳಷ್ಟಾಯಿತು. ಈಗ ಈ ವ್ಯವಸ್ಥೆ ಕೂಡ ನಾಳೆ ಚತುಷ್ಪಥ ಆಗುವಾಗ ಇಲ್ಲಿ ರಿಕ್ಷಾ ಪಾರ್ಕ್ ಇರಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಇರಲ್ಲ. ಹಾಗಾಗಿ ಇಲ್ಲಿ ಆಟೋ ಚಾಲಕರು ಏನು ಹೇಳ್ತಾರೆ ಕೇಳೋಣ. ನೋಡಿ, ಮಿಯಾರು ಜೋಡುಕಟ್ಟೆಯ ಆಟೋ ಚಾಲಕರು ನಮ್ಮ ಜೊತೆ ಇದ್ದಾರೆ. ನೋಡಿ, ಈಗ ನಾಳ್ದು ಇಲ್ಲಿಯ ನಿಮ್ಮ ಆಟೋ ವ್ಯವಸ್ಥೆ ಕೂಡ ಹಾಳಾಗುತ್ತೆ, ಯಾಕಂದರೆ ಕಾಮಗಾರಿ ಆಗುವಾಗ ಒಂದಷ್ಟು ಅನಾನುಕೂಲತೆಗಳಾಗುತ್ತೆ. ಈಗ ತಮ್ಮ ಅಭಿಪ್ರಾಯ ಏನು ಈ ವಿಚಾರದಲ್ಲಿ? ನಮ್ಮದು ಅಭಿಪ್ರಾಯ ಏನಂದರೆ ಅದೇ 25 ವರ್ಷದಿಂದ ಇಲ್ಲಿ ರಿಕ್ಷಾಕ್ಕೆ ಉಂಟು, ಸ್ಟ್ಯಾಂಡ್ ಉಂಟು. ನಾವೊಂದು 5 ವರ್ಷದಿಂದ ದುಡಿತಾ ಇದ್ದೇವೆ ರಿಕ್ಷಾದಲ್ಲಿ. ನಮಗೆ ಪ್ರತಿನಿತ್ಯ ಅದರಲ್ಲಿ ಆಗಬೇಕು, ನಮ್ಮದು ಬದುಕು ಅದರಲ್ಲಿ ಆಗಬೇಕು. ಈಗ ಇದು ರಾಷ್ಟ್ರೀಯ ಹೆದ್ದಾರಿ ಅಂತ ಎಲ್ಲ ತೆಗಿಲಿಕ್ಕೆ ಹೇಳಿದ್ದಾರೆ. ನಾವು 2 ತಿಂಗಳು ಮುಂಚೆವೇ ತೆಗೆದಿದ್ದೇವೆ. ಆದರೆ ಇಷ್ಟ ತನಕ ಏನು ಇಲ್ಲಿ ಪರಿಹಾರ ಇದು ಮಾಡಲಿಲ್ಲ. ಇನ್ನು ಇಲ್ಲಿ ರಿಕ್ಷಾ ಸ್ಟ್ಯಾಂಡ್ ಹೋದರೆ ನಮಗೆ ಎಲ್ಲಿ ಅಂತ ಅವರು ಏನು ಹೇಳಿಲ್ಲ, ಬೇರೆ ವ್ಯವಸ್ಥೆ ಆಗಬೇಕು ಏನಂತ. ನಮಗೆ ಇಲ್ಲೇ ಅಂತ, ಇಲ್ಲೇ ಆಗಬೇಕಂತ ಹೇಳಿ ಊರಿಗೆ ಇಲ್ಲೇ ಸೇರ್ತದೆ. ಜಂಕ್ಷನ್ ಇರೋದರಿಂದ ಇಂದ ರಂಜಾಳ, ಬೋರ್ಕಟ್ಟೆ ಎಲ್ಲ ಇಲ್ಲೇ ಸ್ಟಾಪ್ ಇರೋದು. ಹಾಗಾಗಿ ಇಲ್ಲೇ ಆದರೆ ಒಳ್ಳೇದಂತ. ಬೇರೆ ಜಾಗ ಎಲ್ಲಿ ಇಲ್ಲ ಸೈಡಲ್ಲಿ. ಇಲ್ಲಿ ಸ್ವಲ್ಪ ಗೌರ್ಮೆಂಟ್ ಜಾಗ ಉಂಟು ಸೈಡಲ್ಲಿ, ಹಾಗೆ ಇಲ್ಲೇ ಮಾಡಿಕೊಟ್ರೆ ಒಳ್ಳೇದಂತ. ನೋಡಿ ವೀಕ್ಷಕರೇ, ಇದು ಗ್ರಾಮ ಪಂಚಾಯತ್ ಮಿಯಾರ್ ವ್ಯಾಪ್ತಿಯ ಕುಂಟಿಪೈಲ್ ಆಟೋ ನಿಲ್ದಾಣ. ಈಗ ಈ ಆಟೋ ನಿಲ್ದಾಣ ಕೂಡ ಇಲ್ಲಿಯ ಚತುಷ್ಪಥ ಕಾಮಗಾರಿ ಆಗುವಾಗ ಇಲ್ಲಿ ಇದನ್ನು ತೆಗೆಯಲಾಗುತ್ತೆ, ಭಾಳಷ್ಟು ಅನಾನುಕೂಲತೆಗಳು ಆಗುತ್ತೆ. ಹಾಗಾಗಿ ಇಲ್ಲಿಯ ಈ ವಿಚಾರದ ಬಗ್ಗೆ ಈ ರಿಕ್ಷಾ ನಿಲ್ದಾಣದ ಆಟೋ ಚಾಲಕರು ಏನು ಹೇಳ್ತಾರೆ ಕೇಳೋಣ. ನೋಡಿ, ಈಗ ನಾಳ್ದು ಈ ಚತುಷ್ಪಥ ಕಾಮಗಾರಿ ಆಗುವಾಗ ನಿಮ್ಮ ಆಟೋ ಸ್ಟ್ಯಾಂಡ್ ಕೂಡ ಇಲ್ಲಿಂದ ಸ್ಥಾನಪಲ್ಲಟ ಆಗುತ್ತೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಮಗೆ ಈಗ 30 ವರ್ಷದಿಂದ ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ ನಮ್ಮದು ಮಿಯಾರಲ್ಲಿ. ಈ ಸ್ಥಳಕ್ಕೆ ಬಂದು ನಮಗೆ ಮಿಯಾರ್ ಪಂಚಾಯತ್ ವತಿಯಿಂದ ಈ ಸ್ಟ್ಯಾಂಡ್ ಮಾಡಿ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಒಂದು 10-12 ವರ್ಷ ಮೇಲೆ ಆಯಿತು. ನಮಗೊಂದು ನಿಲ್ಲಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಆಗಿತ್ತು. ಈಗ ಹೋಗ್ತಾ ಇದೆ, ಈಗ ಚತುಷ್ಪಥ ಇದು ಆಗುವಾಗ ಹೋಗ್ತಾ ಇದೆ. ಏನಾದರೂ ವ್ಯವಸ್ಥೆ ಪಂಚಾಯತ್ ವತಿಯಿಂದ ಅಥವಾ ಯಾವುದೇ ರೀತಿಯಿಂದ ಬರ್ತದೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೇವೆ. ಏನಾದರೂ ಆಪ್ಷನ್ ಇರ್ಬೋದಾ ಅಂತೇಳಿ ನಾವು ಕಾಯ್ತಾ ಇದ್ದೇವೆ. ನೋಡಿ, ಇದು ಮಿಯಾರು ಗ್ರಾಮ ಪಂಚಾಯತ್ನ ಇನ್ನೊಂದು ಆಟೋ ಸ್ಟ್ಯಾಂಡ್, ಅಂದರೆ ಕಂಬಳ ಕ್ರಾಸ್ ಹೇಳುವಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಇದೆ. ಈ ಆಟೋ ಸ್ಟ್ಯಾಂಡ್ ಕೂಡ ಭಾಳಷ್ಟು ವರ್ಷಗಳಿಂದ ಇಲ್ಲಿ ಜನರಿಗೆ ಸೇವೆ ನೀಡ್ತಾ ಇತ್ತು. ಈ ರಸ್ತೆ ಕಾಮಗಾರಿಯಿಂದಾಗಿ ಈ ಆಟೋ ಸ್ಟ್ಯಾಂಡಿಗೆ ಕೂಡ ನಾಳೆ ಇಲ್ಲಿ ವ್ಯವಸ್ಥೆ ಇಲ್ಲದ ರೀತಿಯಾಗಿ ಪರಿಣಮಿಸಿದೆ. ಈ ಬಗ್ಗೆ ಇಲ್ಲಿಯ ಆಟೋ ಚಾಲಕರು ಏನು ಹೇಳ್ತಾರೆ ಕೇಳೋಣ. ನೋಡಿ, ಈಗ ಚತುಷ್ಪಥ ಕಾಮಗಾರಿ ಆಗ್ತಾ ಇದೆ. ಈಗ ಚತುಷ್ಪಥ ಕಾಮಗಾರಿ ಆಗುವಾಗ ಒಂದಷ್ಟು ಅನಾನುಕೂಲತೆ ಕೂಡ ಉಂಟಾಗುತ್ತೆ. ಈಗ ನೀವು ಆಟೋ ಹೇಳಿದರೆ ಆಪತ್ ಬಾಂಧವ ಅಂತ, ತೀರಾ ಜನರಿಗೆ ಅವಶ್ಯಕ ಆಗಿರುವ ವ್ಯವಸ್ಥೆ ಆಟೋ. ಈಗ ತಮ್ಮ ಆಟೋ ಸ್ಟ್ಯಾಂಡ್ ಕೂಡ ಸಂಕಷ್ಟದಲ್ಲಿದೆ. ಈ ಬಗ್ಗೆ ತಮ್ಮ ವಿಚಾರ ಏನು? ನಮ್ಮ ವಿಚಾರ ಏನಂದರೆ, ನಾವು ಇಲ್ಲಿಂದ ಒಂದು 20 ವರ್ಷಗಳಿಂದ ಇಲ್ಲಿ ಆಟೋ ಸ್ಟ್ಯಾಂಡ್ ಮಾಡ್ತಾ ಇದ್ದೇವೆ. ನಮ್ಮ ಸ್ಟ್ಯಾಂಡ್ ಎಲ್ಲ ಇತ್ತು. ಈಗ ರಸ್ತೆ ಅಗಲೀಕರಣ ಕಾರಣದಿಂದಾಗಿ ಈಗ ನಮಗೆ ಸ್ಟ್ಯಾಂಡ್ ಇಲ್ಲ. ಯಾಕೆಂದರೆ ಇಲ್ಲಿ ಸ್ವಲ್ಪ ಈಗ ಇಲ್ಲಿ ನಮಗೆ ನಿಲ್ಲಿಗೆ ಸ್ವಲ್ಪ ಸ್ಥಳ ಇದೆ. ಆದರೆ ಮುಂದೊಂದು ದಿನ ಇದು ಸಹ ಇಲ್ಲಿವರೆಗೆ ರೋಡ್ ಆಗೆಲ್ಲ ಆಗದ ಕಾರಣ ಈ ಸ್ಟ್ಯಾಂಡ್ ಸಹ ಹೋಗುತ್ತದೆ. ಹಾಗಾಗಿ ನಮಗೆ ಇಲ್ಲಿ ಆಟೋ ಸ್ಟ್ಯಾಂಡಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ನಾವು ಯಾರು ಜನಪ್ರತಿನಿಧಿ ಆಗಲಿ ಅಲ್ಲ ಪಂಚಾಯತ್ ಆಗಲಿ ಅವರ ಹತ್ರ ಕೇಳಿಕೊಳ್ಳೋದು ಇಷ್ಟೇ. ವೀಕ್ಷಕರೇ, ಇದು ಮಿಯಾರು ಗ್ರಾಮ ಪಂಚಾಯತ್ನ ಆಟೋ ಚಾಲಕರ ಒಂದು ಚಿತ್ರಣ. ಒಂದು ರಸ್ತೆ ಕಾಮಗಾರಿ ಅಭಿವೃದ್ಧಿ ಆಗುವಾಗ ಒಂದಷ್ಟು ಅನಾನುಕೂಲತೆಗಳು ಆಗುತ್ತೆ. ಆದರೆ ಆ ಅನಾನುಕೂಲತೆಯನ್ನು ಸರಿಪಡಿಸಿಕೊಂಡು ಯಾವ ರೀತಿ ಅದನ್ನು ಮುಂದಿನ ದಿನಗಳಲ್ಲಿ ಪರಿಣಾಮಕಾರಿಯಾಗಿ ನಾವು ಸರಿಪಡಿಸ್ಬೋದು ಹೇಳುವ ಬಗ್ಗೆ ನಿಮ್ಮ ಸ್ವಯಂ ಟೈಮ್ಸ್ ಒಂದು ಈ ಅಭಿಯಾನವನ್ನು ಆರಂಭಿಸಿದೆ. ಇವತ್ತು ನಾವು ಮಿಯಾರು ಗ್ರಾಮ ಪಂಚಾಯತ್ನ ಆಟೋ ಚಾಲಕರ ಒಂದು ಚಿತ್ರಣವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷತೆಗಳೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ. ನಮಸ್ಕಾರ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ನಾನು ವೈಷ್ಣವಿ ಪೈ, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕ್ರೈಸ್ಟ್ ಕಿಂಗ್ ಪದವಿ ಪೂರ್ವ ಕಾಲೇಜಿನಲ್ಲಿ ನನ್ನ ದ್ವಿತೀಯ PUCಯನ್ನು ಈ ಬಾರಿ ಮುಗಿಸಿದ್ದೇನೆ. ವಿಜ್ಞಾನ ವಿಭಾಗದಲ್ಲಿ PCMB ವಿಷಯದಲ್ಲಿ ಉತ್ತಮ ಅಂಕವನ್ನು ಪಡೆದಿದ್ದೇನೆ. SLC ಮುಗಿಸಿದ ನಂತರ ಯಾವ ವಿಷಯ ಆಯ್ಕೆ ಮಾಡಿಕೊಳ್ಳಬೇಕೆಂಬ ಗೊಂದಲ ನನಗಿತ್ತು. ಎಲ್ಲರೂ ವಿಜ್ಞಾನ ತುಂಬ ಕಷ್ಟ ಎಂದು ಕೂಡ ಹೇಳುತ್ತಿದ್ದರು. ಆಗ ನನಗೂ ಕೂಡ ಸ್ವಲ್ಪ ಹೆದರಿಕೆಯಾಗಿತ್ತು. ಆದರೆ ಈಗ ಉತ್ತಮ ಅಂಕ
ಪಡೆದ ಮೇಲೆ ನನಗೂ ಕೂಡ ತುಂಬ ಸಂತಸವಾಗಿದೆ. ಈ ಉತ್ತಮ ಅಂಕ ಗಳಿಕೆಗೆ ಸಹಕಾರಿಯಾದ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಸತತ 14 ವರ್ಷಗಳಿಂದಲೂ ಕೂಡ ನಾನು ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿದ್ದೆ. ಈ 14 ವರ್ಷಗಳಲ್ಲಿ ಹಲವು ರೀತಿಯ ಜೀವನ ಮೌಲ್ಯಗಳನ್ನು ಕೂಡ ನಾನು ಕಲಿತಿದ್ದೇನೆ. ಇನ್ನು SLC ಮುಗಿಸಿ ಯಾವ ಕಾಲೇಜು ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಗೊಂದಲದಲ್ಲಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಇಲ್ಲಿದೆ ಒಂದು ಉತ್ತಮವಾದ ಆಯ್ಕೆ, ಅದೇ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ. ಇಲ್ಲಿ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ ನೀವು ಉತ್ತಮ ರೀತಿಯ ಅಧ್ಯಾಪಕರನ್ನು ಕಾಣಬಹುದಾಗಿದೆ. ಇನ್ನು ವಿಜ್ಞಾನದ ಬಗ್ಗೆ ಮಾತನಾಡಬೇಕಾದರೆ ಇಲ್ಲಿ CT, NEET, JEE ಹಾಗೂ ಇನ್ನಿತರ ಕೋಚಿಂಗ್ಗಳನ್ನು ನೀಡಲಾಗುತ್ತದೆ. ಕಲಿಕೆಗೆ ಬೇಕಾದ ಎಲ್ಲ ಮೆಟೀರಿಯಲ್ಗಳನ್ನು ಇಲ್ಲಿಯೇ ಸಿದ್ಧಪಡಿಸಿಕೊಡುವುದರಿಂದ ಅಂಕ ಗಳಿಕೆಗೆ ಸಹಕಾರಿಯಾಗಿದೆ. ಇನ್ನು ಈ ಬಾರಿ ಅಂದರೆ 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ SLC ಹಾಗೂ ದ್ವಿತೀಯ PUCಯಲ್ಲಿ ಉತ್ತಮ ಅಂಕವನ್ನು ಪಡೆಯುವುದರ ಮೂಲಕ ಉಡುಪಿ ಜಿಲ್ಲೆಯಲ್ಲಿಯೇ ಒಂದು ಇತಿಹಾಸವನ್ನು ಸೃಷ್ಟಿಸಿದೆ. ಹಾಗಾದರೆ ಸ್ನೇಹಿತರೆ, ಏನು ಯೋಚಿಸುತ್ತಿದ್ದೀರಾ? ಬನ್ನಿ ಬೇಗ ಕ್ರೈಸ್ಟ್ ಕಿಂಗ್ ಅಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಧನ್ಯವಾದಗಳು. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.